ಪುಟ್ಟಹಳ್ಳಿಯಲ್ಲಿ ಮಹೇಶ್ ಎಂಬ ಹುಡುಗ ಜನಿಸಿದನು. ಆತನ ಕುಟುಂಬ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿತ್ತು. ಬಡತನದಲ್ಲಿದ್ದರೂ ಮಹೇಶ್ಗೆ ಓದಿನ ಬಗ್ಗೆ ಅಪಾರ ಆಸಕ್ತಿ ಇತ್ತು. ದೊಡ್ಡ ಅಧಿಕಾರಿಯಾಗಬೇಕೆಂಬುದು ಆತನ ಕನಸಾಗಿತ್ತು. ಹಳ್ಳಿಗಳಲ್ಲಿ ಉತ್ತಮ ಶಿಕ್ಷಣ ವ್ಯವಸ್ಥೆ ಇರಲಿಲ್ಲ. ಆದರೂ ಮಹೇಶ್ ಕನಸು ಕಾಣುವುದನ್ನು ಬಿಡಲಿಲ್ಲ. ಬೆಳಿಗ್ಗೆ ಶಾಲೆಗೆ ಹೋಗಿ ಸಂಜೆ ತಂದೆಗೆ ಹೊಲದಲ್ಲಿ ಸಹಾಯ ಮಾಡುತ್ತಿದ್ದ. ರಾತ್ರಿ ಚಿಮಣಿ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ಅವನ ಪರಿಶ್ರಮವನ್ನು ನೋಡಿ ಕೆಲವರು ಮೆಚ್ಚಿದರೆ ಇನ್ನು ಕೆಲವರು ಗೇಲಿ ಮಾಡುತ್ತಿದ್ದರು. ವ್ಯಂಗ್ಯದ ಧ್ವನಿ: ನೋಡು, ನಮ್ಮ ಹಳ್ಳಿಯಿಂದ ಯಾರೂ ದೊಡ್ಡ ಅಧಿಕಾರಿಯಾಗಿಲ್ಲ, ನೀನೂ ಆಗಲು ಸಾಧ್ಯವೇ ಎಂದು ಜನ ಅವನನ್ನೂ ಹೀಯಾಳಿಸುತ್ತಿದ್ದರು. ಆದರೆ ಮಹೇಶ್ ಜನರ ಮಾತಿಗೆ ಕಿವಿಗೊಡದೆ ತನ್ನ ಪರಿಶ್ರಮವನ್ನು ಮುಂದುವರಿಸಿದ. ಶಾಲಾ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣನಾದ. ಕಾಲೇಜು ಓದಲು ಪಟ್ಟಣಕ್ಕೆ ಹೋಗಬೇಕಾದಾಗ ಆರ್ಥಿಕ ತೊಂದರೆ ಎದುರಾಯಿತು. ಆದರೂ ಅವನು ಧೈರ್ಯದಿಂದ ಪ್ರಯತ್ನಿಸಿ ವಿದ್ಯಾರ್ಥಿವೇತನ ಪಡೆದು ಕಾಲೇಜಿಗೆ ಸೇರಿದನು. ನಗರದಲ್ಲಿ ಅವನು ಓದಿನ ಜೊತೆಗೆ ದುಡಿಯುತ್ತಾ ಹಗಲಿರುಳು ಕಷ್ಟಪಟ್ಟ. ಅನೇಕ ತೊಂದರೆಗಳು ಬಂದರೂ ತನ್ನ ಗುರಿಯನ್ನು ಮಾತ್ರ ಮರೆಯಲಿಲ್ಲ. ಅವನ ಈ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಿತು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಅಧಿಕಾರಿಯಾದನು. ಈ ಸುದ್ದಿ ಹಳ್ಳಿಯನ್ನು ತಲುಪಿದಾಗ ಅವನನ್ನು ಹೀಯಾಳಿಸಿದವರೇ ಹೆಮ್ಮೆಯಿಂದ ಅಭಿನಂದಿಸಿದರು. ಮಹೇಶ್ ಹಳ್ಳಿಗೆ ಮರಳಿದಾಗ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಒಂದು ಶಾಲೆಯನ್ನು ತೆರೆದನು. ಉತ್ತೇಜನದ ಧ್ವನಿ: ನೆನಪಿಡಿ, ನಂಬಿಕೆ, ಪರಿಶ್ರಮ ಮತ್ತು ಛಲವಿದ್ದರೆ ಯಾವುದೂ ಅಸಾಧ್ಯವಲ್ಲ. ಮಹೇಶ್ ಕಥೆ ನಮಗೆ ತೋರಿಸುವುದು ಏನೆಂದರೆ, ನಮ್ಮ ಕನಸುಗಳನ್ನು ನನಸಾಗಿಸಲು ನಾವು ಎಂದಿಗೂ ಪ್ರಯತ್ನಿಸಬೇಕು.